ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಒಂದು ಸೂಪರಾದ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನೆಂದರೆ ಅಕ್ಕಿ ಕಡುಬು ಮತ್ತು ನಾಟಿ ಸ್ಟೈಲ್ ಕೋಳಿ ಸಾಂಬಾರು. ಕಡುಬನ್ನು ತುಂಬ ಜನ ತುಂಬ ಕಾಂಬಿನೇಷನ್ ಜೊತೆ ಮಾಡ್ತಾರೆ. ಅಂದರೆ ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ಕಾಳಿನ ಸಾಂಬಾರು ಜೊತೆಗೆ ಆ ಥರನೂ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಕೋಳಿ ಸಾಂಬಾರು ಜೊತೆಗೇ ಕಡುಬನ್ನು ತಿನ್ನೋಕ್ಕೆ ಎಲ್ರಿಗೂ ಇಷ್ಟ. ನನಗಂತೂ ತುಂಬಾ ಇಷ್ಟ. ಕೋಳಿ ಸಾಂಬಾರು ಜೊತೆ ಕಡುಬನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮೊದಲಿಗೆ ಕೋಳಿ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ 1.5 kg ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದರ ಜೊತೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಹುರುಗಡ್ಲೆ ಮತ್ತು 1 ಟೊಮೆಟೊನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ದಪ್ಪ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 2 ಪೀಸು ಚಕ್ಕೆ, ಹಾಗೆ ಒಂದು 3-4 ಲವಂಗನ ಇಟ್ಕೊಂಡಿದ್ದೀನಿ. ಅದರ ಜೊತೆ ಇನ್ನೊಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿನ ಇಟ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಖಾರದ ಪುಡಿ, ಒಂದು 2-3 ಸ್ಪೂನಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಲೆನ ಹಚ್ಚಿ ಬಾಣಲಿನ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಚಕ್ಕೆ ಮತ್ತು ಲವಂಗನ ಸೇರಿಸಿ ಅದ್ರ ಜೊತೆಗೆ ನಾವು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಸೇರಿಸಿ ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಿದ್ದಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು 2 ಸೆಕೆಂಡು ಫ್ರೈ ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಟೊಮೆಟೊನ ಸೇರಿಸ್ಕೋಬೇಕು. ಟೊಮೆಟೊನ ಹಾಕಿ ಸ್ವಲ್ಪ ಮೆತ್ತಗಾಗೋ ತನಕ ಅದನ್ನು ಹುರ್ಕೋಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾದಮೇಲೆ ನಾವು ಇಟ್ಕೊಂಡಿದ್ದಂಥ ತೆಂಗಿನಕಾಯಿನ ಮತ್ತು ಕಡಲೆನ ಸೇರಿಸ್ಕೋಬೇಕು. ತೆಂಗಿನಕಾಯಿನ ಬೇಕಾದರೆ ನಾವು ತುರಿದು ಕೂಡ ಸೇರಿಸ್ಕೋಬೋದು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ತೆಂಗಿನಕಾಯಿ ಮತ್ತು ಕಡಲೆನ ಇದೆಲ್ಲ ಮಿಶ್ರಣಕ್ಕೆ ಸೇರಿಸಿ ಒಂದು 2 ನಿಮಿಷದ ತನಕ ಹುರ್ಕೋಬೇಕು. ಇದನ್ನೆಲ್ಲ ಹುರಿದು ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಹಾಗೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೋಬೋದು. ನಾನು ಒಗ್ಗರಣೆಗೆ ಸೇರ್ಸೋಕ್ಕೋಸ್ಕರ ಇಲ್ಲಿಗೆ ಹಾಕಿಲ್ಲ. ಇದನ್ನೆಲ್ಲ ಹುರಿದಾದ್ಮೇಲೆ ನಾವು ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸಿ ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಒಂದು 2 ನಿಮಿಷ ಬಾಡಿಸಿದ್ದಾದಮೇಲೆ ಇದನ್ನು ಆರಕ್ಕೆ ಬಿಟ್ಬಿಡಬೇಕು. ಯಾಕೆಂದರೆ ಬಿಸಿಯಾಗಿರುವಾಗಲೇ ನಾವು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಅದು ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅಲ್ಲಿ ತನಕ ನಾವು ಚಿಕನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಲೆ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಈರುಳ್ಳಿನ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇಟ್ಕೊಂಡಿದ್ದಂಥ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸಿ ಒಂದು 2 ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದು ಇಟ್ಕೊಂಡಿದ್ದಂಥ ಚಿಕನ್ನ ಸೇರಿಸ್ಕೋಬೇಕು. ಚಿಕನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿದಾದಮೇಲೆ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಯಾಕಂದರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾನು ಹುರಿದು ಇಟ್ಕೊಂಡಿದ್ದಂಥ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಆರಿರುತ್ತೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಚಿಕನ್ ನೀರು ಬಿಟ್ಟಿದೆ. ಇದು ಬಿಟ್ಟಿರೋ ನೀರೆಲ್ಲ ಪೂರ್ತಿ ಖಾಲಿ ಆಗಬೇಕು. ಅಂದರೆ ನೀರೆಲ್ಲ ಸೀಬೇಕು ಚೆನ್ನಾಗಿ, ಇಲ್ಲಾಂದರೆ ಹೊಲಸು ಬಂದುಬಿಡುತ್ತೆ. ಇವಾಗ ನೀರೆಲ್ಲ ಚೆನ್ನಾಗಿ ಸೀದಿದೆ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೋಬೇಕು. ಮಸಾಲೆನ ಸೇರಿಸಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಕಡುಬು ಜೊತೆಗೆ ನಾವು ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ಯಾಕಂದರೆ ಸಾಂಬಾರು ಸ್ವಲ್ಪ ತೆಳುವಾಗೇ ಇರಬೇಕು. ನೀರನ್ನೆಲ್ಲ ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅಂದರೆ ಉಪ್ಪನ್ನು ನಾನು ಒಗ್ಗರಣೆಗೂ ಕೂಡ ಹಾಕಿದ್ದೆ, ಅದರಿಂದ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಎಲ್ಲನೂ ಸೇರಿಸಿ ಆದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2 ವಿಷಲ್ ಬರೆಸ್ಕೋಬೇಕು. 2 ವಿಷಲ್ ಬಂದು ಕುಕ್ಕರ್ ಆರಿ ಆಗಿದೆ. ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ರೆಡಿಯಾಗಿದೆ. ಕೋಳಿ ಸಾಂಬಾರನ್ನ ಮಾಡ್ಕೊಂಡಿದ್ದಾಯಿತು. ಇವಾಗ ಕಡುಬನ್ನ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ.
ನಾನಿಲ್ಲಿ ಈ ಲೋಟದ ಅಳತೆನಲ್ಲಿ 3 ಲೋಟದಷ್ಟು ಅಕ್ಕಿ ರವೆನ ತಗೊಂಡಿದ್ದೀನಿ. ಇದು ಎಲ್ಲ ಕಡೆನೂ ಸಿಗುತ್ತೆ. ಮತ್ತು ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಮೊದಲಿಗೆ ನಾವು ಇಟ್ಕೊಂಡಿದ್ದಂಥ ತೆಂಗಿನ ತುರಿನ ಒಂದು ಸಣ್ಣ ಜಾರ್ಗೆ ಹಾಕಿ ಒಂದು ರೌಂಡ್ ತಿರುಗಿಸ್ಕೋಬೇಕು, ಯಾಕಂದರೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ನಾನು ಇಟ್ಕೊಂಡಿದ್ದಂಥ ರವೆಯ 3 ಪಟ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಅಂದರೆ 1 ಲೋಟ ರವೆಗೆ 2 ಲೋಟ ನೀರನ್ನು ಇಟ್ಕೊಂಡು ಅದಕ್ಕೆ ನೀರು ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ನಾವು ಇಟ್ಕೊಂಡಿದ್ದಂಥ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ತೆಂಗಿನ ತುರಿನ ಸೇರಿಸಿ ಆದಮೇಲೆ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇಟ್ಕೊಂಡಿದ್ವಲ್ಲ ಅಕ್ಕಿ ತರಿ ಅಥವಾ ಅಕ್ಕಿ ರವೆ ಅದನ್ನು ಸೇರಿಸ್ಕೊಂಡು ತಿರುಗಿಸ್ಕೋಬೇಕು. ಇದೇನು ಗಂಟುಗಳಾಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ನಾರ್ಮಲಾಗೇ ತಿರುಗಿಸ್ಕೋಬೇಕು, ಆದರೆ ಕೈ ಬಿಡದೇ ಇರೋ ಥರ ತಿರುಗಿಸ್ಕೋಬೇಕು. ನಾವು ತಿರುಗಿಸ್ಕೊತಾ ಇರಬೇಕಾದ್ರೆ ಸ್ವಲ್ಪ ನೀರಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಅದು ಬೇಯ್ತಾ ನಮಗೆ ಬೇಕಾದ ಅದಕ್ಕೆ ಬಂದುಬಿಡುತ್ತೆ. ತಿರುಗಿಸ್ಕೊಂಡು ಒಂದು 5 ನಿಮಿಷ ಸಾಕಾಗುತ್ತೆ. ನಾವು ತಿರುಗಿಸಿ ಆದಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ನಮಗೆ ಬೇಕಾದ ಅದಕ್ಕೆ ಬಂದಿರುತ್ತೆ. ನೋಡಿ, ಇವಾಗ ಕಡುಬನ್ನ ಮಾಡ್ಕೊಳ್ಳೋಂಥ ಅದಕ್ಕೆ ಅಕ್ಕಿ ರವೆ ಬೆಂದಿದೆ. ಇದನ್ನು ಕೆಳಗಡೆ ಇಳಿಸ್ಕೋಬೇಕು. ಕೆಳಗಡೆ ಇಳಿಸ್ಕೊಂಡು ಒಂದು ತಟ್ಟೆನ ಇಟ್ಕೊಂಡು ಆ ತಟ್ಟೆಗೆ ಸ್ವಲ್ಪನೇ ಈ ರವೆ ಬೆಂದಿರೋದನ್ನು ತೆಗೆದು ಹಾಕ್ಕೊಂಡು ಮತ್ತು ಆ ಪಾತ್ರೆಗೆ ಮುಚ್ಚಳದಿಂದ ಮುಚ್ಚಿ, ಯಾಕಂದರೆ ಆರಬಾರ್ದು ಅದು. ಮುಚ್ಚಳದಿಂದ ಮುಚ್ಚಿ ನಾವು ಇದನ್ನು ಫಸ್ಟಿಗೆ ಉಂಡೆ ಮಾಡ್ಕೋಬೇಕು, ಅಂದರೆ ಕಡುಬುಗಳನ್ನ ಮಾಡ್ಕೋಬೇಕು. ಎಲ್ಲನೂ ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲೇಟನ್ನು ಇಟ್ಟು 1-2 ಬಾಳೆ ಎಲೆ ಪೀಸಸ್ನ ಇಟ್ಟಿದ್ದೀನಿ. ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಕಡುಬುಗಳನ್ನೆಲ್ಲ ಹಾಕ್ಕೋಬೋದು. ಎಲ್ಲನೂ ಒಂದೇ ಸರಿ ಹಾಕ್ಕೋಬೋದು, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅನ್ನೋ ಸಮಸ್ಯೆ ಏನೂ ಇರಲ್ಲ. ಎಲ್ಲನೂ ಹಾಕಿದ್ದಾದಮೇಲೆ ಒಂದು 5 ನಿಮಿಷ, 5ರಿಂದ 6 ನಿಮಿಷ ಹಬೆಯಲ್ಲಿ ಬೇಯಿಸಿದ್ರೆ ಸಾಕು. ನಮ್ಮ ಕಡುಬುಗಳು ಬೆಂದು ರೆಡಿಯಾಗಿರುತ್ತೆ. ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಫೋರ್ಕು ಅಥವಾ ಕಡ್ಡಿನ ತೊಗೊಂಡು ಹೀಗೆ ಚುಚ್ಚಿ ನೋಡಿದ್ರೆ ಅದಕ್ಕೆ ಏನಾದರೂ ಅಂಟ್ಕೊಂಡ್ರೆ ಬೆಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದು 2 ನಿಮಿಷ ಇಟ್ಟೆ. ಇವಾಗ ಚೆಕ್ ಮಾಡ್ತಾಯಿದ್ದೀನಿ, ನೋಡಿ, ಏನೂ ಅಂಟ್ಕೊಂಡಿಲ್ಲ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದು ಒಂದು ಹಾಟ್ ಬಾಕ್ಸ್ಗೆ ಹಾಕೋತೀನಿ. ಹಾಟ್ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ತುಂಬ ಹೊತ್ತು ಬಿಸಿಯಾಗಿರುತ್ತೆ. ನೋಡಿ, ಬಿಸಿಯಾದ ಕಡುಬುಗಳು ರೆಡಿಯಾಗಿದೆ. ಇದನ್ನು ಕೋಳಿ ಸಾಂಬಾರು ಜೊತೆ ಬಡಿಸ್ತೀನಿ. ಇದನ್ನು ನಾವು ಒಂದು 2-3 ತಿಂದರೆ ಸಾಕು. ನಮಗೆ ತುಂಬ ಹೊತ್ತು ಹೊಟ್ಟೆ ಹಸಿವಾಗೋದಿಲ್ಲ, ಯಾಕಂದರೆ ಇದು ಹೊಟ್ಟೆನ ಫುಲ್ ಮಾಡುತ್ತೆ. ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮುಖ್ಯವಾಗಿ ನಾವು ಈ ಕಡುಬನ್ನ ಮಾಡೋದಕ್ಕೆ ಯಾವುದೇ ಎಣ್ಣೆ ಅಥವಾ ತುಪ್ಪ ಏನೂ ಬಳಸಿಲ್ಲ. ಆದ್ದರಿಂದ ಯಾವುದೇ ಏಜ್ನವರಾದ್ರೂ ಆರಾಮಾಗಿ ತಿನ್ಬೋದು. ಇದರಲ್ಲಿ 0 ಫ್ಯಾಟ್ ಮತ್ತು ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.